ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಹೇಗಿದ್ರೆ ಎಲ್ಲರೂ, ನಾನಿವತ್ತು ನಿಮಗೆ ಕಾಣ್ತಿರ್ಬೋದು, ಇವತ್ತು ಸ್ವಲ್ಪ ಸೆಟಪ್ ಚೇಂಜ್ ಆಗಿದೆ ನಂದು ವಿಡಿಯೋ ಮಾಡೋದು. ಫಸ್ಟಿಗೆ ಹೇಳಿಬಿಡ್ತೇನೆ, ಇವತ್ತಿದ್ದು ಟಾಪಿಕ್ ಯೂಟ್ಯೂಬಲ್ಲಿ ಹೇಗೆ ಗ್ರೋ ಆಗಬೇಕು ಅನ್ನೋ ಟಾಪಿಕ್. ಇದು ನನ್ನ ಎಕ್ಸ್ಪೀರಿಯನ್ಸ್, ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಇದನ್ನು ನೀವು ಫುಲ್ ಕಂಪ್ಲೀಟ್ ನೀವು ಇದನ್ನು ಫಾಲೋ ಮಾಡಿ, ನೀವು ಖಂಡಿತ ಯೂಟ್ಯೂಬ್ ಚಾನಲಲ್ಲಿ ಗ್ರೋ ಆಗ್ತೀರಾ. ನಾನು 1.5 ವರ್ಷದಲ್ಲಿ 17,000 ಸಬ್ಸ್ಕ್ರೈಬರ್ ಮಾಡಿದ್ದೇನೆ. ಸೊ ಅದರಿಂದ ತುಂಬ ಜನ ನನಗೆ ಕಸ್ಟಮರ್ ಸಿಕ್ಕಿದ್ದಾರೆ, ತುಂಬ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ. ಸೊ ಇದರ ಬಗ್ಗೆ ಮಾತಾಡುವ. ಫಸ್ಟಿಗೆ ನನ್ನ ಬ್ಯಾಕ್ ಸೈಡ್ ಸೆಟಪ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇನಿಲ್ಲ, ಇದು ನಮ್ಮ ಒಂದು ರೂಮ್, ಅಂದರೆ ನಾವು 2 BHK ಹೌಸಲ್ಲಿರೋದು, ಅಂದರೆ ಫ್ಲ್ಯಾಟಲ್ಲಿರೋದು. ಸೊ ಒಂದು ರೂಮ್ ಯೂಸ್ ಮಾಡ್ತೇವೆ, ಒಂದು ರೂಮ್ ಖಾಲಿ ಇದೆ. ಸೊ ಇಲ್ಲೇ ನಾನು ಶಾಪ್ ಇದು ಸೆಟಪ್ ರೀತಿ ಮಾಡಿದ್ದೇನೆ. ನಾವು ಇರೋದು ಸಿಟಿಯಲ್ಲಿ. ಸೊ ಯಾರಾದರೂ ವರ್ಕಿಗೆ ಕೊಡುವರಿದ್ರೆ ಇಲ್ಲಿ ಬಂದು ಕೊಡ್ತಾರೆ, ಕ್ಲಾಸಿಗೆ ಹೇಗೋ ಆನ್ಲೈನಲ್ಲಿ ಜಾಯ್ನ್ ಆಗ್ತಾರೆ. ಸೊ ಈಗ ಬನ್ನಿ ನಾವು ಟಾಪಿಕ್ ಮಾತಾಡುವ. ಬ್ಯಾಕ್ ಸೈಡ್ ನೀವು ನೋಡ್ಬೋದು, ಇದೆಲ್ಲ ನಾನು ಕ್ಲಾಸಿದ್ದು ಸ್ಟೂಡೆಂಟಿಗೆ ಹೇಳಿಕೊಡುವ ಸ್ಟಿಚಸ್. ಜಸ್ಟ್ ಒಂದು ರಿಂಗಲ್ಲಿ ಹಾಕಿ ಡಿಸ್ಪ್ಲೇಗೆ ಇಟ್ಟಿದ್ದೇನೆ. ಹೀಗೆ ನಾವು ವರ್ಕ್ ಮಾಡಲಿಕ್ಕೆ ಎಷ್ಟು ಟೈಮ್ ಹಿಡಿತೇವಲ್ಲ, ಸೊ ಹಾಗಾಗಿ ಅದನ್ನು ಅಷ್ಟೇ ಜಾಗ್ರತೆಯಲ್ಲಿ ಇಟ್ಟರೆ ನಮಗೂ ಖುಷಿ ನೋಡಲಿಕ್ಕೆ. ಯಾವಾಗಲಾದ್ರೂ ಒಮ್ಮೆ ನೋಡುವಾಗ ಖುಷಿ ಆಗುತ್ತೆ, ಅಥವಾ ಈ ಥರ ಡಿಸ್ಪ್ಲೇ ಇದ್ದರೆ ಜಮೆಗಳಿಗೂ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತಿದ್ದು ಟಾಪಿಕ್ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಅದರ ಸೆಟ್ಟಿಂಗ್ಸ್ ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳಲ್ಲ, ಯಾಕಂದರೆ ಅದರ ಟಿಪ್ಸ್ ಹೇಳ್ತೇನೆ. ಹೇಗೆ ಗ್ರೋ ಆಗಬೇಕು ಅಂತ 100% ಸತ್ಯನೇ ಹೇಳ್ತೇನೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಯೂಟ್ಯೂಬ್ ಹೇಗೆ ಚಾನಲ್ ಸ್ಟಾರ್ಟ್ ಮಾಡೋದು ಅಂತ ನೀವು ಬೇರೆ ಚಾನಲಲ್ಲಿ ಹೋಗಿ ನೋಡ್ಬೋದು, ಯಾಕಂದರೆ ಅಲ್ಲಿ ಈಸಿ ಮೆಥಡಲ್ಲಿ ಹೇಳಿ ಕೊಡ್ತಾರೆ. ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ, ಬಟ್ ಗ್ರೋ ಆಗೋದು ಹೇಗೆ ಅಂತ ಯಾರಿಗೂ ಅಷ್ಟು ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ನಾನು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೇನೆ, ನೀವು ಅದನ್ನೇ ಫಾಲೋ ಮಾಡಿ. ಓಕೆ, ಬನ್ನಿ ನಾವು ವಿಡಿಯೋ ಸ್ಟಾರ್ಟ್ ಮಾಡುವ. ವಿಷಯ ಏನಂದರೆ, ಸ್ಟಾರ್ಟಿಂಗ್ ಯೂಟ್ಯೂಬ್ ಯಾಕೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ. ಯಾವುದೇ ಸೋಷಿಯಲ್ ಮೀಡಿಯಾ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಇನ್ಸ್ಟಾ ಆಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಮೇಯ್ನ್ ನಾವು ಯೂಟ್ಯೂಬಿಗೆ ಫೋಕಸ್ ಮಾಡ್ತೇವೆ. ಯಾಕಂದರೆ ಒಂದು ವೇಳೆ ಯೂಟ್ಯೂಬಲ್ಲಿ ಗ್ರೋ ಆದರೆ ಒಂದು ನಮಗೆ ಮಾನಿಟೈಸೇಷನ್ ಆದರೆ ಅಮೌಂಟ್ ಬರುತ್ತೆ, ಪ್ಲಸ್ ಇನ್ನೊಂದು ಜಾಸ್ತಿ ಜನ ಕನೆಕ್ಟ್ ಆಗ್ತೇವೆ. ಅಂದರೆ ನಾವೀಗ ಜಾಸ್ತಿ ಲಾಂಗ್ ವೀಡಿಯೋಸ್ ಎಲ್ಲ ನಮಗೆ ಯೂಟ್ಯೂಬಲ್ಲಿ 10 ನಿಮಿಷ, 20 ನಿಮಿಷ, 30 ನಿಮಿಷದ ಹಾಕಲಿಕ್ಕಾಗತ್ತೆ. ಬಟ್ ನಮಗೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿಕ್ಕಾಗಲ್ಲ. ಅಂತ ಇನ್ಸ್ಟಾದಲ್ಲಿ ನೀವು 3 ಮಿನಿಟ್ಸ್ ಇದ್ದೇ ಹಾಕ್ಬೋದು, ಜಾಸ್ತಿ ಹಾಕ್ಲಿಕ್ಕೆ ಆಗಲಿಕ್ಕಿಲ್ಲ. ಬಟ್ ಫೇಸ್ಬುಕ್ಕಲ್ಲಿ ನನಗೆ ಅಷ್ಟು ಐಡಿಯಾ ಇಲ್ಲ, ನಾನು ಅಷ್ಟು ಹಾಕಲ್ಲ ಫೇಸ್ಬುಕ್ಕಲ್ಲಿ. ಬಟ್ ಅಕೌಂಟ್ ಇದೆ, ಒಂದು 6,500 ಫಾಲೋವರ್ಸ್ ಇದ್ದಾರೆ. ನಾನು ಅದರಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ. ಸ್ಟಾರ್ಟಿಂಗ್ ಆ್ಯಕ್ಟಿವ್ ಇದ್ದೆ. ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನಾನು ಸ್ಟಾರ್ಟಿಂಗ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ದೆ ಫೇಸ್ಬುಕ್ಕು, ಆಮೇಲೆ ಯೂಟ್ಯೂಬ್. ಆಯಿತಾ, ನಾನು ಯಾವುದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗು 5 ವರ್ಷಕ್ಕಿಂತ ಮುಂಚೆನೇ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಯಾವುದು ಫೇಸ್ಬುಕ್, ಅದರಲ್ಲಿ ಒಂದು 6,500 ಫಾಲೋವರ್ಸ್ ಇದ್ದಾರೆ. ಬಟ್ ನಾನು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1.5 ವರ್ಷ ಆಯಿತು. 1.5 ವರ್ಷ ಅಲ್ಲ, 2 ವರ್ಷ ಆಗ್ತಾ ಬಂತು. ನಮ್ಮದು ಜನವರಿ 22ಕ್ಕೆ 2.5 ವರ್ಷ ಆಗುತ್ತೆ. 2 ವರ್ಷ ಆಗುತ್ತೆ. 2024ರಲ್ಲಿ ಸ್ಟಾರ್ಟ್ ಮಾಡಿದ್ದು, 2025ಕ್ಕೆ 1 ವರ್ಷ, 26ಕ್ಕೆ 2 ವರ್ಷ ಆಗುತ್ತೆ. ಸೊ 2 ವರ್ಷದಲ್ಲಿ 17,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಈಗ ನಾವು ತಿಳ್ಕೊಳ್ಬೇಕಾದದ್ದು ಏನಂದರೆ, ಯೂಟ್ಯೂಬ್ ಯಾಕೆ ನಾವು ಸ್ಟಾರ್ಟ್ ಮಾಡಬೇಕು, ಯಾವುದಕ್ಕೆ, ಹಣ ಮಾಡಲಿಕ್ಕ, ಜನರಿಗೆ ಕನೆಕ್ಟ್ ಆಗಲಿಕ್ಕ. ಇದು ಸ್ವಲ್ಪ ಲಾಂಗ್ ವಿಡಿಯೋ ಆಗ್ಬೋದು. ಸೊ ಪ್ಲೀಸ್ ಇದನ್ನು ವಾಚ್ ಮಾಡಿ, ಯಾಕಂದರೆ ಈ ವಿಡಿಯೋದಲ್ಲಿ ನನಗೆ ಬಂದಿರುವ ಪೇಮೆಂಟ್ ಡೀಟೇಲ್ಸ್ ಆಗಲಿ, ಅಥವಾ ಒಂದು ವಿಡಿಯೋಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಆಗಲಿ, ಸೊ ಒಂದು ವಿಡಿಯೋ ವೈರಲ್ ಆದರೆ ಎಷ್ಟು ಸಬ್ಸ್ಕ್ರೈಬರ್, ಎಷ್ಟು ವಾಚಿಂಗ್ ಅವರ್ಸ್, ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಆಗಲಿ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಸೊ ಬನ್ನಿ ಸ್ಟಾರ್ಟ್ ಮಾಡುವ ಈಗ ವಿಡಿಯೋ. ಸೊ ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂದರೆ, ನಾವು ಜಾಸ್ತಿ ಜನಕ್ಕೆ ಕನೆಕ್ಟ್ ಆಗಬೇಕು. ಈಗ ನನ್ನ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ನನಗೆ ಎಷ್ಟೋ ಜನ ಕಾಲ್ ಮಾಡ್ತಾರೆ ವರ್ಕಿಗೆ, ಎಷ್ಟೋ ಜನ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ. ಸೊ ಆಗ ನನಗೆ ಅವರು ಯಾರಂತಲೇ ಗೊತ್ತಿಲ್ಲ, ಅವರಿಗೆ ನನ್ನ ಜಸ್ಟ್ ಫೇಸ್ ಕಾಣ್ಬೋದು ಯೂಟ್ಯೂಬಲ್ಲಿ ಮಾತಾಡೋದಾಗಲಿ, ಪರ್ಸ್ನಲ್ ಆಗಿ ನಾನು ಯಾರು ಅಂತ ಗೊತ್ತಿಲ್ಲ. ಸೊ ಆಗ ಏನಾಗುತ್ತೆ ಅಂದರೆ, ಜನರಿಗೆ ನಾವು ಕನೆಕ್ಟ್ ಆಗ್ತೇವೆ. ಇಲ್ಲಾಂದರೆ ಏನಾಗುತ್ತೆ, ಸೋಷಿಯಲ್ ಮೀಡಿಯಾ ಇಲ್ಲ ಅಂದರೆ ನಮ್ಮ ಊರಲ್ಲಿ ನಾವು ಎಷ್ಟು ಜನ ಗೊತ್ತು ಅಷ್ಟೇ, ನಮ್ಮ ಸಂಬಂಧಿಕರಲ್ಲಿ ನಾವು ಎಷ್ಟು ಜನಕ್ಕೆ ಗೊತ್ತು ಅಷ್ಟೇ. ಸೊ ಸೋಷಿಯಲ್ ಮೀಡಿಯಾ ನಾವು ಯಾಕೆ ಯೂಸ್ ಮಾಡಬೇಕು ಅಂದರೆ, ಜಾಸ್ತಿ ಜನಕ್ಕೆ ಕನೆಕ್ಟ್ ಆಗಬೇಕು. ನಾವು ಕನೆಕ್ಟ್ ಆಗುವಾಗ ಏನಾಗುತ್ತೆ, ನೀವು ಒಂದು ವೇಳೆ ಬಿಸ್ನೆಸ್ ಮಾಡ್ತಿದ್ರೆ ಆ ಬಿಸ್ನೆಸ್ ಗ್ರೋ ಆಗುತ್ತೆ. ಜಾಸ್ತಿ ಜನ ನಿಮ್ಮ ಹತ್ರ ಕನೆಕ್ಟ್ ಆಗ್ತಾರೆ. ನಿಮ್ಮ ಬಿಸ್ನೆಸ್ ಏನಾದರೂ ನೀವು ಐಟಮ್ ಸೆಲ್ ಮಾಡೋದಾದರೆ ತಗೊಳ್ತಾರೆ, ನೀವೇನಾದರೂ ಸರ್ವಿಸ್ ಕ್ಲಾಸಸ್ ಕೊಡೋದಾದರೆ ಅದನ್ನು ಅವರು ಜಾಯ್ನ್ ಆಗಿ ಅವರು ಕಲಿತಾರೆ. ಸೊ ಆಗ ಏನಾಗುತ್ತೆ, ನೀವು ಇಂಪ್ರೂವ್ ಆಗ್ಬೋದು. ಆಯಿತಾ, ಸೊ ನಿಮ್ಮಿಂದ ಇನ್ನೊಬ್ಬರು ವಿದ್ಯೆ ಕಲಿಬೋದು, ಜಾಸ್ತಿ ಜನಕ್ಕೆ ಕನೆಕ್ಟ್ ಆಗ್ಬೋದು. ಈಗ ಎಷ್ಟೋ ಜನ ಯೂಟ್ಯೂಬ್ ನೋಡುವವರಿಗೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಿಗೆ, ಅಥವಾ ನನ್ನ ಕ್ಲಾಸಿಗೆ ಜಾಯ್ನ್ ಆದವರಿಗೆ ನನ್ನ 2 ಹೆಸರೇ ಗೊತ್ತಿರೋದು. ಒಂದು
ಫ್ಯಾಷನ್ ಪರ್ಫೆಕ್ಷನ್ ನನ್ನ ಯೂಟ್ಯೂಬ್ ಚಾನಲ್ ಕಾಲ್ ಮಾಡಿ ಕೇಳ್ತಾರೆ ಫ್ಯಾಷನ್ ಪರ್ಫೆಕ್ಷನ್ ಅವರಂತ. ಹೌದು ಅಂತ ಹೇಳಿದ್ರೆ ಮತ್ತೆ ಮಾತಾಡ್ತಾರೆ. ಸೊ ಸೆಕೆಂಡ್ ಅಂದರೆ ಫೇಸ್ಬುಕ್ಕಲ್ಲಿ ನಂದು ಶ್ರೀ ಸಾಯಿ ಹ್ಯಾಂಡ್ ಎಂಬ್ರಾಯ್ಡರಿ ಅಂತ ಇದೆ. ನಂದು ಬಿಸ್ನೆಸ್ ನೇಮ್ ಕೂಡ ಶ್ರೀ ಸಾಯಿ ಹ್ಯಾಂಡ್ ಎಂಬ್ರಾಯ್ಡರಿ. ಸೊ ಆ ಹೆಸರಲ್ಲಿ ಕೇಳ್ತಾರೆ. ನನ್ನ ಮೇನ್ ಹೆಸರು ಯಾರಿಗೂ ಗೊತ್ತಿಲ್ಲ. ಆಗ ಜನ ಹೇಗೆ ಕನೆಕ್ಟ್ ಆದರು, ಯಾವುದರಿಂದ ಕನೆಕ್ಟ್ ಆದರು ಅಂತ ಇದು ಚಿಕ್ಕ ಎಕ್ಸಾಂಪಲ್ ನಿಮಗೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಹೆಸರಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೇವೆ ಆ ಹೆಸರಲ್ಲಿ ನಮ್ಮನ್ನು ಗುರುತಿಸ್ತಾರೆ. ಅದು ಮುಂದಿನ ದಿನದಲ್ಲಿ ಜಾಸ್ತಿ ಮಿಲಿಯನ್ಸ್ ವ್ಯೂಸ್, ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿ ಒಂದು ನಮ್ದೀಗ ನಾವೀಗ ಕರ್ನಾಟಕದಲ್ಲಿ ರೆಕಾರ್ಡ್ ಆಗೋದು. ಅದು ನಂದು ಆಗುತ್ತೆ ಅಂತ ಹೇಳೋದಲ್ಲ, ನೀವು ಚಾನಲ್ ಮಾಡುವವರು ಹೇಳೋದು. ಹಾಗಾಗಿ ಸ್ಟಾರ್ಟಿಂಗ್ ನಾವು ಒಂದೊಳ್ಳೆ ಹೆಸರಿಡಬೇಕು ನಮ್ಮ ಚಾನಲ್ಗೆ. ಅಂದರೆ ಈಗ ನಾನು ಫ್ಯಾಷನ್ ಪರ್ಫೆಕ್ಷನ್ ಅಂತ ನಾನು ಯಾವುದೇ ಥಿಂಕ್ ಮಾಡಲಿಲ್ಲ. ಜಸ್ಟ್ ನಾನು ಯಾವುದು ಇಡುವಂತ ಒಮ್ಮೆಲೆ ಫ್ಲ್ಯಾಶ್ ಆಯಿತು. ಫ್ಯಾಷನ್ ಕ್ಯಾಟಗರಿಯಲ್ಲಿ ನಾನು ಮಾಡ್ತಿದ್ದೇನೆ, ಪರ್ಫೆಕ್ಟ್ ಆಗಿ ಮಾಡಬೇಕು ನಾನು ಡಿಸೈನ್ಸ್ ಎಲ್ಲ. ಸೊ ಫ್ಯಾಷನ್ ಪರ್ಫೆಕ್ಷನ್ ಅಂತ ನೇಮ್ ಇಟ್ಟು ನನ್ನ ಚಾನಲ್ಗೆ ಇಟ್ಟೆ. ಸೊ ಅದೀಗ 17,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಕಾಲ್ ಮಾಡುವವರು ಕೇಳ್ತಾರೆ, ಮೇಡಮ್ ನೀವು ಆರಿ ವರ್ಕ್ ಮಾಡುವವರಾ, ನೀವು ಫ್ಯಾಷನ್ ಪರ್ಫೆಕ್ಷನ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾತಾಡ್ತೀರಾ ಅವರಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದರೆ ಮತ್ತೆ ಮಾತಾಡ್ತೇವೆ. ಸೊ ನನ್ನ ಹೆಸರು ಅಕ್ಷಿತಾ ಸುವರ್ಣ ಅಂತ ನನ್ನ ಸರ್ ನೇಮ್. ಬಟ್ ಈಗ ಮ್ಯಾರೇಜ್ ಆದಮೇಲೆ ಅಕ್ಷಿತಾ ಸಂದೇಶ್, ನನ್ನ ಹಸ್ಬೆಂಡ್ ನೇಮ್ ಸಂದೇಶ್. ಸೊ ಅಕ್ಷಿತಾ ಸಂದೇಶ್ ನನ್ನ ಈಗ ಹೆಸರು, ಆಯಿತಾ. ಸೊ ನನ್ನ ಮೇನ್ ಹೆಸರು ಅಕ್ಷಿತಾ ಅಂತ. ಸೊ ಅಕ್ಷಿತಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ನನ್ನ ಯೂಟ್ಯೂಬ್ ಚಾನಲಿಗೆ ಹಾಕ್ತಿದ್ರೆ ಸೊ ಅದು ಹೆಸರು ಗೊತ್ತಾಗ್ತಿತ್ತು. ಮೇಯ್ನ್ ನಾವು ಏನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಹೆಸರು ಒಂದು ಒಳ್ಳೆ ಚಾನಲ್ ಹೆಸರು ಇಡಬೇಕು, ಆಯಿತಾ. ಜಾಸ್ತಿ ನೀವು ನಿಮ್ಮ ಹೆಸರಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ, ಡಿಫ್ರೆಂಟ್ ಆಗಿರಲಿ. ನಿಮ್ಮ ಹೆಸರಲ್ಲಿ ವ್ಲಾಗ್ಸ್, ನಿಮ್ಮ ಹೆಸರಲ್ಲಿ ಫ್ಯಾಷನ್ ಅದೆಲ್ಲ ಇಡಬೇಡಿ, ಒಂದು ಡಿಫ್ರೆಂಟ್ ಆಗಿರಲಿ, ಆಯಿತಾ. ಯಾಕಂದರೆ ನಿಮ್ಮ ನೇಮ್ ಒಂದು ಏನು ಗೊತ್ತಿರಬಾರ್ದು, ಬಟ್ ಒಂದು ಹೇಳುವಾಗ ಗೊತ್ತಾಗಬೇಕು ನಮ್ಮ ಹೆಸರು ಏನು ಅಂತ. ಚಾನಲ್ ಹೆಸರು ಇದ್ದರೆ ಏನಾಗುತ್ತೆ, ಅದು ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಹೆಸರು ಏನು ಅಂತ ಅಲ್ವಾ. ಸೊ ಹಾಗಾಗಿ ಫಸ್ಟಿಗೆ ನಾವು ಚಾನಲ್ ಇದು ನೇಮು ಕರೆಕ್ಟ್ ಕ್ರಿಯೇಟ್ ಮಾಡಬೇಕು. ಕರೆಕ್ಟ್ ಸೆಟಪ್ ಎಲ್ಲ ಮಾಡಿ ಯಾವ ಕ್ಯಾಟಗರಿಯಲ್ಲಿ ನೀವು ವರ್ಕ್ ಮಾಡಬೇಕು, ಅಂದರೆ ಯಾವುದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ. ಈಗ ನಿಮಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ, ನನಗೆ ಆರಿ ವರ್ಕಲ್ಲಿ ಇಂಟ್ರೆಸ್ಟ್ ಇದೆ. ಸೊ ನಿಮ್ಮದು ಕುಕ್ಕಿಂಗಲ್ಲಿ ಜಾಸ್ತಿ ವ್ಯೂಸ್, ಜಾಸ್ತಿ ಹಣ ಬರುತ್ತೆ ಅಂತ ನಾನು ಕುಕ್ಕಿಂಗ್ ಮಾಡಲಿಕ್ಕೆ ಹೋದರೆ ಏನಾಗುತ್ತೆ, ಕುಕ್ಕಿಂಗ್ ಎಂತೂ ಬರಲ್ಲ ನಮಗೆ. ಅಂದರೆ ನಂಗೆ ಕುಕ್ಕಿಂಗ್ ಬರುತ್ತೆ, ಬಟ್ ಹೇಳೋದು ನಾನು ಕುಕ್ಕಿಂಗ್ ಅಡುಗೆ ಮಾಡಲಿಕ್ಕೆ ಏನೂ ಬರಲ್ಲ. ಒಟ್ರಾಶಿ ಮಾಡಿ ವಿಡಿಯೋ ಮಾಡಿ ಹಾಕಿದರೆ ಯಾರೋ ಸಬ್ಸ್ಕ್ರೈಬ್ ಆಗ್ತಾರೆ ಅಲ್ವಾ. ಸೊ ನಿಮಗೆ ಕುಕ್ಕಿಂಗಲ್ಲಿ, ವ್ಲಾಗ್ಸಲ್ಲಿ, ಪೇಂಟಿಂಗ್ಸಲ್ಲಿ ಅಥವಾ ಡ್ಯಾನ್ಸಿಂಗ್, ಸಿಂಗಿಂಗ್, ಆ್ಯಕ್ಟ್, ಕಾಮಿಡಿ, ಯಾವುದಾದ್ರೂ ಫ್ಯಾಷನ್ ಕ್ಯಾಟಗರಿಯಲ್ಲಿ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ಬರುತ್ತೆ, ಅದರ ಮೇಲೇ ನಾವು ಚಾನಲ್ ಓಪನ್ ಮಾಡಬೇಕು. ಈಗ ಅವರು ಅಷ್ಟು ಸಬ್ಸ್ಕ್ರೈಬರ್, ಈಗ ಒಂದು ದೊಡ್ಡ ಯೂಟ್ಯೂಬರ್ ತಗೊಳ್ಳಿ, ಅವರಿಗೆ ಟೆಕ್ ಅಂದರೆ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡ್ತಾರೆ, ಇಲ್ಲದ್ರೆ ಕೆಲವರು ವ್ಲಾಗ್ಸ್ ಮಾಡ್ತಾರೆ, ಕೆಲವರು ಅವರ ಲೈಫ್ ಸ್ಟೈಲ್ ತೋರಿಸ್ತಾರೆ, ಆಯಿತಾ. ತುಂಬ ಕೋಟಿಗಟ್ಟಲೆ ಇದ್ದವರು ಲೈಫ್ ಸ್ಟೈಲ್ ಒಳ್ಳೆ ತೋರಿಸ್ತಾರೆ, ಒಳ್ಳೆ ವ್ಯೂಸ್ ಬರ್ತದೆ. ನಾವು ನಮ್ಮ ಲೈಫ್ ಸ್ಟೈಲ್ ತೋರಿಸ್ಲಿಕ್ಕೆ ಹೋಗುವ, ನಮ್ದು ಏನಿಲ್ಲ ಮನೆಯಲ್ಲಿ, ತುಂಬ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಲೈಫ್ ಸ್ಟೈಲ್ ಏನು ತೋರಿಸ್ಲಿಕ್ಕಾಗತ್ತೆ. ಅಂದರೆ ಹೈಫೈ ಇದ್ದು ನೋಡುವವರೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದಮೇಲೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಇಲ್ಲದ್ರೆ ಕೆಲವರು ಏನು ಮಾಡ್ತಾರೆ, ಅವರ ಕಷ್ಟ ಸುಖ ಎಲ್ಲ ಯೂಟ್ಯೂಬಲ್ಲಿ ಹೇಳ್ಕೊಂಡಿರ್ತಾರೆ. ಅದು ಒಂದು ಮಟ್ಟಿಗೆ ಕೇಳ್ತಾರೆ ಜನಗಳು ಕೂಡ ಅಲ್ವಾ, ನಮ್ಮದು ಕಷ್ಟ ಆಗಲಿ ಸುಖ ಆಗಲಿ ಎಲ್ಲ ಕೇಳ್ತಾರೆ. ಬಟ್ ಪದೇ ಪದೇ ನಾವು ಅದೇ ಒಂಥರ ನಾವು ಪದೇ ಪದೇ ಬೇಜಾರಿದ್ದೆ ವೀಡಿಯೋಸ್ ಎಲ್ಲ ಹಾಕ್ತಾ ಹೋದರೆ ಯಾರು ಕೇಳ್ತಾರೆ ಅಲ್ವಾ. ಸೊ ಯಾರು ಕೇಳಲ್ಲ ನನ್ನ ಪ್ರಕಾರ. ಸೊ ಹಾಗಾಗಿ ನೀವು ಯಾವುದರಲ್ಲಿ ಪರ್ಫೆಕ್ಟ್ ಇದ್ದೀರಾ, ಯಾವುದಾದ್ರೂ ಈಗ ಸಿಂಗಿಂಗ್ ಆಗಲಿ, ಡ್ಯಾನ್ಸಿಂಗ್ ಆಗಲಿ ಅದೆಲ್ಲ ಮಾಡಿ, ಮತ್ತು ಪೇಂಟಿಂಗ್ ಆಗಲಿ, ಡ್ರಾಯಿಂಗ್ ಯಾವುದು ಇದೆ ನಿಮ್ಮ ಹತ್ರ ಒಂದು ಆರ್ಟ್ ಕಲೆ, ಅದರಲ್ಲಿ ಹೋಗಿ, ಆಯಿತಾ. ಸೊ ಸ್ಟಾರ್ಟಿಂಗ್ ಚಾನಲ್ ನೇಮ್, ಚಾನಲ್ ಕ್ಯಾಟಗರಿ ಯಾವುದು ಚೂಸ್ ಮಾಡಬೇಕು ಅಂತ ಅದು ತಗೊಳ್ಳಿ. ನೆಕ್ಸ್ಟ್ ವ್ಲಾಗ್, ನೀವು ವ್ಲಾಗ್ ಚಾನಲ್ಸ್ ಮಾಡೋದಾದರೆ ನೀವು ಪ್ರತಿದಿನ ಎಲ್ಲಿಗಾದ್ರೂ ಹೋಗ್ತಾ ಇರ್ತೀರಾ, ತಿರುಗಾಡ್ತಾ ಇರ್ತೀರಾ, ಅಂಥವ್ರು ವ್ಲಾಗ್ ಚಾನಲ್ ಮಾಡಿ. ನೀವು ಮನೆಯಲ್ಲೇ ಕೂತ್ಕೊಂಡು ವ್ಲಾಗ್ ಚಾನಲ್ ಎಷ್ಟು ಅಂತ ತೋರಿಸ್ತೀರಾ ಇದ್ದ ಮನೆಯಲ್ಲಿ ಅಲ್ವಾ. ಸೊ ಹಾಗಾಗಿ ಏನು ಮಾಡಬೇಕು, ನಾವು ಯಾವುದರಲ್ಲಿ ಮಾಡ್ಬೋದು ಅಂತ ಒಂದು 2 ದಿನ ಥಿಂಕ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ, ಆಯಿತಾ. ಇನ್ನೊಂದು, ಒಂದ್ಸಲ ನೀವು ಚಾನಲ್ ನೇಮ್ ಕ್ರಿಯೇಟ್ ಮಾಡಿದ್ರಿ, ಪದೇ ಪದೇ ಚಾನಲ್ ಕ್ರಿಯೇಟ್ ಅಂದರೆ ಅದರದ್ದು ಚೇಂಜ್ ಮಾಡೋದು, ಚಾನಲ್ ಡಿಲೀಟ್ ಮಾಡಿ ಹೊಸ ಚಾನಲ್ ಮಾಡೋದು, ಸಬ್ಸ್ಕ್ರೈಬರ್ ಬರಲಿಲ್ಲ, ವ್ಯೂಸ್ ಬರಲಿಲ್ಲ ಅಂದರೆ ಹೊಸ ಚಾನಲ್ ಕ್ರಿಯೇಟ್ ಮಾಡೋದು, ಹಾಗೆ ಆಗಲ್ಲ. ಯಾಕಂದರೆ ನೀವು ಈಗ ಇವತ್ತು ಚಾನಲ್ ಕ್ರಿಯೇಟ್ ಮಾಡಿದ್ರಿ, ನಾಳೆನೇ ನಿಮಗೆ 1,00,000, 10,000, 1,000 ಸಬ್ಸ್ಕ್ರೈಬರ್ ಬರೋದಿಲ್ಲ.
1 ತಿಂಗಳು, ಕರೆಕ್ಟ್ 1 ತಿಂಗಳು ಅದರ ಹಿಂದೆ ಇರಬೇಕು. ಕರೆಕ್ಟ್ 1 ತಿಂಗಳ ಹಿಂದೆ ಇರಬೇಕು ಆ ಚಾನಲ್. ಇದು ವಿಷಯ ಏನಂದರೆ ಪ್ರತಿದಿನ 2ರಿಂದ 3 ಶಾರ್ಟ್ಸ್ ವಿಡಿಯೋ, 1 ಲಾಂಗ್ ವಿಡಿಯೋ. ಒಂದು 5 ಶಾರ್ಟ್ಸೇ ಹಾಕಿ. ಈಗ ತುಂಬ ಜನ ಹೇಳ್ತಾರೆ ತುಂಬ ವಿಡಿಯೋ ಹಾಕಬಾರ್ದು, ವ್ಯೂಸ್ ಹೋಗುವುದಿಲ್ಲ. ಸುಳ್ಳು. ವಿಷಯ ಏನಂದರೆ ನಾನು ಒಂದೊಂದ್ಸಲ ಫಸ್ಟಿಗೆ ಒಂದು ದಿನಕ್ಕೆ 10-20 ಶಾರ್ಟ್ಸ್ ವಿಡಿಯೋ ಹಾಕಿದ್ದು ಇದೆ, ಒಂದೊಂದು ಲಾಂಗ್ ವಿಡಿಯೋಸ್ ಹಾಕಿದ್ದು ಇದೆ. ಬಟ್ ಸ್ವಲ್ಪ ನೋಡುವಾಗಿರಲಿ. ಅಂದರೆ 10-15 ವಿಡಿಯೋ ಹಾಕಬೇಕು ಅಂತ ರಾಶಿ ಒಂದನ್ನೇ ಮಾಡಿ ಹಾಕಬೇಡಿ. ಮತ್ತು ಬೇರೆಯವರದ್ದು ಡೌನ್ಲೋಡ್ ಮಾಡ್ಕೊಂಡು ಹಾಕೋದು ಅದೆಲ್ಲ ಮಾಡಬೇಡಿ. ಕಾಪಿರೈಟ್ ಬಂದರೆ ಮತ್ತು ನಿಮ್ಮ ಚಾನಲ್ ಹೋಗುತ್ತೆ ಅಷ್ಟೇ. ಮತ್ತು ನಿಮ್ಮದು ಕಾಪಿರೈಟ್ ಇದ್ದು ನೀವು ಮಾನಿಟೈಸೇಷನ್ಗೆ ನೀವೊಂದು 1,000 ಸಬ್ಸ್ಕ್ರೈಬರ್, 4,000 ಗಂಟೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ಅದು ರಿಜೆಕ್ಟ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಕಾಪಿರೈಟ್ ಬಂದಿದೆ. ನೀವು ಬೇರೆಯವ್ರದ್ದು ತೆಗೆದು ಇಲ್ಲಿ ಹಾಕಿರ್ತೀರ ನಿಮ್ಮ ಚಾನಲಲ್ಲಿ. ಇಲ್ಲ, ನೀವು ನಿಮ್ಮದೇ ವಿಡಿಯೋ ಮಾಡಿ, ನೀವೇ ಕೂತ್ಕೊಂಡು ಮಾತಾಡಿ. ಈಗ ನಾನು ಮಾತಾಡ್ತಿಲ್ವಾ? ನನಗೀಗ ಗೊತ್ತಿಲ್ಲ ಈ ವಿಡಿಯೋ ಯಾರು ನೋಡ್ತಾರೆ, ಯಾರು ಲೈಕ್ ಮಾಡ್ತಾರೆ, ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ನನ್ನ ಚಾನಲ್. ಬಟ್ ನಾನು ಮಾಡ್ತಿದ್ದೇನೆ. ಅದೇ ನೀವು ನೋಡಿ, ನಿಮ್ಗೆ ಇಷ್ಟ ಆದವ್ರು ನೋಡ್ತಾರೆ, ಇಷ್ಟ ಆದವ್ರು ಶೇರ್ ಮಾಡ್ತಾರೆ ಅಷ್ಟೇ. ನಾವು ಪ್ರಯತ್ನ ಮಾಡುವ, ಬಿಟ್ಟದ್ದು ನಿಮಗೆ ಜನಗಳಿಗೆ ಅಲ್ವಾ, ನೋಡುವವರಿಗೆ. ಅಂದರೆ ನೀವು ಇಂಟ್ರೆಸ್ಟ್ ಇಟ್ಟು ನೋಡಿದರೆ ಓಕೆ, ಚಾನಲ್ ಗ್ರೋ ಆಗುತ್ತೆ. ಈಗ ನನ್ನ ಚಾನಲ್ ಇಂಟ್ರೆಸ್ಟ್ ಇಟ್ಟು ನೋಡೋದೇ 17,000 ಸಬ್ಸ್ಕ್ರೈಬರ್ ಆದ್ರೆ ಇಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ 10, 20, 1 ತಿಂಗಳವರೆಗೆ 30, 40, 50 ಅಷ್ಟೇ ಇದ್ದದ್ದು. ಏನು ಮೇಲೆ ಹೋಗಲಿಲ್ಲ. ನೀವು ತಿಳ್ಕೊಳ್ಬೇಡಿ ಇವರು ದೊಡ್ಡ ದೊಡ್ಡ ಯೂಟ್ಯೂಬರ್ ಸ್ಟಾರ್ಟಿಂಗ್ ಇವರು ಲಕ್ಕಲ್ಲಿ ಬಂದಿದೆ 10,000, 20,000. ಇಲ್ಲ, ಹಾಗೇನಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಯೂಟ್ಯೂಬರ್ಸ್ ಕತೆ ಇದೆ. ಬೆಳಿಗ್ಗೆ ಎದ್ದು ನೋಡೋದು, ಯೂಟ್ಯೂಬರ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದಾರಾ, ಇಲ್ಲ, ಇಡೋದು ಮೊಬೈಲ್. ರಿಟರ್ನ್ ನೆಕ್ಸ್ಟ್ ಡೇ ಸಂಜೆ ನೋಡೋದು, ಇಲ್ಲ, ಬೇಜಾರಾಗೋದು, ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋದು. ನಾನು ಇದು ನನ್ನ ಫಸ್ಟ್ ಚಾನಲಲ್ಲಿ, ಇದಕ್ಕಿಂತ ಮುಂಚೆ 4-5 ಚಾನಲ್ ನಾನು ಇದೇ ರೀತಿ ಮಾಡಿದ್ದೇನೆ. ಡಿಲೀಟ್ ಮಾಡೋದು, ರೀಓಪನ್ ಮಾಡೋದು, ಡಿಲೀಟ್ ಮಾಡೋದು, ರೀಓಪನ್ ಮಾಡೋದು, ಹಾಗೇ ಮಾಡಿದ್ದೇನೆ. ಬಟ್ ಏನಂದರೆ ಆ ಚಾನಲಲ್ಲಿ ವ್ಯೂಸ್ ಬರೋದಿದ್ರೆ ಬೇರೆಯವರದ್ದು ವಿಡಿಯೋ ತೆಗೆದು ಹಾಕೋದು. ಹಾಗೆ ಹಾಕಬಾರ್ದು. ನಿಮ್ಮದು ಗ್ರೋ ಆಗದಿರಲಿ. ನೀವು ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ತಾ ಇರಿ. ಒಂದಲ್ಲ ಒಂದು ದಿನ ನಿಮಗೆ ಖಂಡಿತ ಗ್ರೋ ಆಗುತ್ತೆ. ನಾನೀಗ ನಿಮಗೆ ನಂದು ಚಾನಲಲ್ಲಿ, ಇದೇ ಚಾನಲಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ನಾನು ನಿಮಗೆ ತೋರಿಸ್ತೇನೆ. ಒಂದು ಲಾಂಗ್ ವಿಡಿಯೋ ಮತ್ತು ಒಂದು ಶಾರ್ಟ್ ವಿಡಿಯೋ, ಆಯಿತಾ? ಸೊ ನನಗೆ ಗೊತ್ತಿಲ್ಲ ಇದರಲ್ಲಿ ಕಾಣುತ್ತಾ ಇಲ್ವಾ ಅಂತ, ಬಟ್ ನಾನು ನಿಮ್ಗೆ ಈಗ ತೋರಿಸ್ತೇನೆ. ಆ ಒಂದೇ ಒಂದು ವಿಡಿಯೋದಲ್ಲಿ ನನಗೆ ಎಷ್ಟು ಸಬ್ಸ್ಕ್ರೈಬರ್ ಬಂದಿದ್ದಾರೆ, ಎಷ್ಟು ನನಗೆ ವಾಚ್ ಅವರ್ಸ್ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಇದೇ ವಿಡಿಯೋದಲ್ಲಿ ತೋರಿಸ್ತೇನೆ. ಅಂದರೆ ನಿಮಗೂ ಒಂದು ಬರುತ್ತೆ. ಅಂದರೆ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ನಿಮ್ಮ ಚಾನಲ್ ಇದ್ದು ಲಕ್ಕೇ ಚೇಂಜ್ ಆಗುತ್ತೆ. ಅದಕ್ಕೆ ಹೇಳೋದು ಕಂಟಿನ್ಯೂಸ್ ನಾವು ವೀಡಿಯೋಸ್ ಹಾಕ್ತಾ ಇರಬೇಕು. ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ತಾ ಇದ್ರೆ ಏನಾಗುತ್ತೆ ಅಂದರೆ ಒಂದಲ್ಲ ಒಂದು ಇದರಲ್ಲಿ ಗ್ರೋ ಆಗೇ ಆಗುತ್ತೆ. ನಾನು ನಿಮಗೆ ತೋರಿಸ್ತೇನೆ. ಒಂದೇ ಒಂದು ವಿಡಿಯೋದಲ್ಲಿ ಎಷ್ಟು ಕಾಣುತ್ತಾ ಗೊತ್ತಿಲ್ಲ ನನಗೆ. ಕಾಣುತ್ತೆ, ಒಂದು ನಿಮಿಷ ನೋಡಿ. ಇದು ಒಂದು ವಿಡಿಯೋ, ನೋಡಿ, ಒಂದು ವಿಡಿಯೋ ಕಾಣುತ್ತಾ 1.5 ಲಕ್ಷ ಹೋಗಿದೆ. ನಿಮಗೆ ಉಲ್ಟಾ ಕಾಣುತ್ತಾ ಗೊತ್ತಿಲ್ಲ ನನಗೆ. ವಿಡಿಯೋ ಉಲ್ಟಾ ಕಾಣುತ್ತಾ ಅಂತ ನೋಡಿ. ಇದು ಒಂದು ವಿಡಿಯೋ 1.5 ಲಕ್ಷ ಹೋಗಿದೆ. 1,54,700 ವ್ಯೂಸ್ ಹೋಗಿದೆ ಒಂದು ವಿಡಿಯೋ. ಅದು ಎಷ್ಟು 8 ಮಿನಿಟ್ ಇದ್ದು ವಿಡಿಯೋ. ಅದರದ್ದು ವಾಚ್ ಅವರ್ಸ್ ಎಷ್ಟು ಗೊತ್ತಾ? ವಾಚ್ ಅವರ್ಸ್ 5,200 ವಾಚ್ ಅವರ್ಸ್. ನಿಮಗೆ ಉಲ್ಟಾ ಕಾಣ್ಬೋದು, ಯಾಕಂದರೆ ಈ ವಿಡಿಯೋದಲ್ಲಿ 5,200 ವಾಚ್ ಅವರ್ಸ್, 1.5 ಲಕ್ಷ ವ್ಯೂಸು, 5,200 ವಾಚ್ ಅವರ್. ಸಬ್ಸ್ಕ್ರೈಬರ್ ಎಷ್ಟು ನೋಡಿ, 4,200. ಒಂದು ವಿಡಿಯೋ ವೈರಲ್ ಆದದ್ದು ನಂದು. ಒಂದು ಶಾರ್ಟ್ಸ್, ಒಂದು ಲಾಂಗ್ ವಿಡಿಯೋ ನಂದು ವೈರಲ್ ಆಗಿದೆ. ಸೊ ಅದರಲ್ಲಿ ಒಂದು ವಿಡಿಯೋದಲ್ಲಿ ನಂದು ಫುಲ್ ಮಾನಿಟೈಸೇಷನ್ಗೆ ಏನು ಕಂಪ್ಲೀಟ್ ಆಗಬೇಕು, ಇದು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಅದು ನಂದು 5,200 ವಾಚ್ ಅವರ್ಸ್ ಆಗಿದೆ ಒಂದು ವಿಡಿಯೋದಲ್ಲಿ. ಸಬ್ಸ್ಕ್ರೈಬರ್ ನಮಗೆ 1,000 ಕಂಪ್ಲೀಟ್ ಆಗಬೇಕು. ನಂದು 4,200 ಆಗಿದೆ ಒಂದೇ ವಿಡಿಯೋದಲ್ಲಿ, ಆಯಿತಾ? ಅದಾಯ್ತಲ್ಲ. ಸೊ ನಾನು ನಿಮಗೆ ಇನ್ನೊಂದು ಶಾರ್ಟ್ಸ್ ವಿಡಿಯೋ ತೋರಿಸ್ತೇನೆ. ಅದರಲ್ಲಿ ಕೂಡ ಹಾಗೆ ನಿಮಗೆ. ಸೊ ನೋಡಿ, ಒಂದು ಶಾರ್ಟ್ಸ್ ವಿಡಿಯೋ, ಒಂದು ಲಾಂಗ್ ವಿಡಿಯೋದಲ್ಲಿ
1.5 ಲಕ್ಷ ವ್ಯೂಸ್ ಬಂದಿದೆ, 4,500 ಸಬ್ಸ್ಕ್ರೈಬರ್ ಬಂದಿದ್ದಾರೆ, ಪ್ಲಸ್ 5,500 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ನಂದು ಅದು ಮಾನಿಟೈಸೇಷನ್ ಇದು ಕಂಪ್ಲೀಟ್ ಆಯ್ತು ಅಲ್ಲಿಗೆ, ಆಯ್ತಾ. ಸೊ ಇನ್ನೊಂದು ನೋಡಿ, ಇನ್ನೊಂದು ವಿಡಿಯೋ, ಒಂದೇ ಒಂದು ಶಾರ್ಟ್ಸ್ ವೈರಲ್ ಆದದ್ದು, 2,66,000 ಒಂದು ಶಾರ್ಟ್ಸ್ ಹೋಗಿದೆ, ಆಯ್ತಾ. ಇದರಲ್ಲಿ 817 ಸಬ್ಸ್ಕ್ರೈಬರ್ ಬಂದಿದ್ದಾರೆ, ಆಯ್ತಾ. ಅಷ್ಟೇ, ಅದರಲ್ಲಿ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಲ್ಲ ಶಾರ್ಟ್ಸಲ್ಲಿ. ಬಟ್ 800 ನಮಗೆ 1,000 ಸಬ್ಸ್ಕ್ರೈಬರ್ ಆಗಬೇಕಾದದ್ದು, 800 ಸಬ್ಸ್ಕ್ರೈಬರ್ ನನಗೆ ಒಂದು ಶಾರ್ಟ್ಸಲ್ಲಿ ಬಂದಿದ್ದಾರೆ. ನಾನು ಯಾಕೆ ಇದು ಹೇಳೋದಂದರೆ ನಿಮಗೆ, ನೀವು ಅಂದರೆ ವೀಡಿಯೋಸ್ ಹಾಕುವಾಗ ಥಿಂಕ್ ಮಾಡಬಾರ್ದು, ಅವರಷ್ಟು ಗ್ರೋ ಆದರೂ ನಮಗೆ ಏನಿಲ್ಲ, ನಾವು ಮಾಡಲಿಕ್ಕಾಗಲ್ಲ, ನಮಗೆ ಸಬ್ಸ್ಕ್ರೈಬರ್ ಇಲ್ಲ, ಏನು ಮಾಡೋದು ಹಾಗೆ ಮಾಡಬೇಡಿ. ನೀವು ವಿಡಿಯೋಸ್ ಹಾಕ್ತಾ ಇರಿ. ಈಗ ನಾನು ವಿಡಿಯೋಸ್ ಹಾಕುವಾಗ ನನಗೇನು ಕನಸು ಬಿದ್ದಿತ್ತಾ 1.5 ಲಕ್ಷ ಮತ್ತು 2.5 ಲಕ್ಷ ವ್ಯೂಸ್ ಹೋಗುತ್ತೆ ಅಂತ? ಇಲ್ಲ, ಹಾಕ್ತಾ ಇದೆ, ಒಂದು ದಿನ ಹೋಯ್ತು. ಸೊ ಹಾಗಾಗಿ ಇಷ್ಟು ನನಗೆ 2 ವರ್ಷ ಆಯಿತು, ಸೊ ಇಷ್ಟು ಮಾಡಿದ್ದೇನೆ. ಸೊ ನಾನು ಹೇಳೋದು, ನೀವು ಪ್ರತಿದಿನ, ಯಾರು ಈಗ ಹೇಳ್ತಾರೆ ಏನು ನೀನು ಯೂಟ್ಯೂಬ್ ಚಾನಲ್ ಮಾಡಿದೆ, ಒಂದು ಕೂಡ ಗ್ರೋ ಇಲ್ಲ, ಒಂದು ಕೂಡ ಸಬ್ಸ್ಕ್ರೈಬರ್ ಇಲ್ಲ, ಹಾಗೆಲ್ಲ ಹೇಳುವಾಗ ನೀವು ತಲೆ ಕೆಡಿಸ್ಕೊಳ್ಬಾರ್ದು. ನೀವು ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ತಾ ಇರಬೇಕು, ಆಗ ನೀವು ಗ್ರೋ ಆಗ್ತೀರಾ. ಸೊ ಪೇಮೆಂಟ್ ಎಷ್ಟು ಬಂದಿದೆ, ನಾವು ಯೂಟ್ಯೂಬನ್ನೇ ನಂಬಿ ಕೂತ್ಕೊಳ್ಬೋದಾ ಅಂತ ಕೇಳ್ತೀರಾ. ಸೊ ಇದಕ್ಕೆ ನಾನು ಈ ವಿಡಿಯೋದಲ್ಲೇ ಕ್ಲಾರಿಟಿ ಕೊಡ್ತೇನೆ. ನನಗೆ ಪೇಮೆಂಟ್ 2 ವರ್ಷದಲ್ಲಿ ಒಂದು 3 ಸಲ ಕೈಗೆ ಪೇಮೆಂಟ್ ಸಿಕ್ಕಿದೆ. ಈ ಡಿಸೆಂಬರಲ್ಲಿ ಒಂದು ಪೇಮೆಂಟ್ ಬರಲಿಕ್ಕಿದೆ. ಸೊ 2 ವರ್ಷದಲ್ಲಿ ನನಗೆ 4 ಸಲ ಪೇಮೆಂಟ್ ಬಂದಿದೆ. ಹಾಗಾದರೆ ಎಷ್ಟಾಯಿತು? 4 ಸಲ ಪೇಮೆಂಟ್ ಬಂದರೆ 6 ಮಂತಿಗೊಮ್ಮೆ ಪೇಮೆಂಟ್ ಬರೋದು, 6 ತಿಂಗಳಿಗೊಮ್ಮೆ ಪೇಮೆಂಟ್ ಬರೋದು. ಯೂಟ್ಯೂಬನ್ನೇ ನಂಬಿ ಕೂತ್ಕೊಳ್ಬೋದಾ ಅಂತ ನೀವು ಕೇಳ್ಬೋದು. ಸೊ ಯೂಟ್ಯೂಬನ್ನೇ ನಂಬಿ ಕೂತ್ಕೊಳ್ಳುವಂಗಿಲ್ಲ, ಯಾಕಂದರೆ ನನಗೆ ಬಂದಿರೋ ಪೇಮೆಂಟ್ 6 ತಿಂಗಳಿಗೆ ಒಂದು ಸಲ, ಅದು 10,000 4 ಸಲ. ಈ ಸಲ ಪೇಮೆಂಟ್ ಬರೋದು ಕೂಡ 10,000ನೇ. ಅಂದರೆ 4 ಸಲ 10,000 ಬಂದಿದೆ. ನಾನು 2 ವರ್ಷದಲ್ಲಿ ಯೂಟ್ಯೂಬಿಂದ 40,000ವರೆಗೆ ಅರ್ನ್ ಮಾಡಿದ್ದೇನೆ, ಆಯಿತಾ. ಸೊ ಯೂಟ್ಯೂಬನ್ನೇ ನಂಬಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ ನಿಮ್ಮ ವ್ಯೂಸ್ನ ಮೇಲೆ ಡಿಪೆಂಡ್. ನೀವು ಡೈಲಿ ವೀಡಿಯೋಸ್ ಹಾಕಿದರೆ ತುಂಬ ವ್ಯೂಸ್ ಬಂದರೆ, ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದರೆ ತುಂಬ ವ್ಯೂಸ್ ಬಂದರೆ, ಒಂದು ತಿಂಗಳಿಗೆ ಪೇಮೆಂಟ್ ಬರಬೇಕು ನಿಮ್ಗೆ. ಒಂದು 10-15 ಸಾವಿರ ಪೇಮೆಂಟ್ ಬಂದರೆ ನಿಮ್ಗೊಂದು ಸ್ಯಾಲ್ರಿ ಆಗಿ ಸಿಗುತ್ತೆ ಅಲ್ವಾ. ಸೊ 6 ತಿಂಗಳಿಗೆ 4 ತಿಂಗಳಿಗೆ ಬಂದರೆ ನಿಮಗೆ ಅದು ಉಳಿಯುವುದಿಲ್ಲ, ಅಂದರೆ ಹಣ ಅಷ್ಟು ಖರ್ಚಾಗುತ್ತೆ ನಮಗೆ ಈಗ ಅಲ್ವಾ. ಸೊ ಹಾಗಾಗಿ ನಾವೇನು ಹೇಳೋದಂದರೆ, ಯೂಟ್ಯೂಬನ್ನು ನಾವು ಯಾವಾಗಲೂ, ನೀವೊಂದು ಬಿಸ್ನೆಸ್ ಮಾಡ್ತಿದ್ದೀರಾ, ನಿಮ್ಮದೊಂದು ಜಾಬ್ ಇದೆಯಾ, ಅದರ ಜೊತೆ ಯೂಟ್ಯೂಬ್ ಮಾಡಬೇಕು. ಈಗ ನನಗೆ ಆರಿ ವರ್ಕ್ ಬಿಸ್ನೆಸ್ ಇದೆ, ಆರಿ ವರ್ಕ್ ಆನ್ಲೈನ್ ಕ್ಲಾಸಸ್ ಇದೆ, ತಾಂಜೋರ್ ಪೇಂಟಿಂಗ್ ಕ್ಲಾಸಸ್ ಇದೆ. ಸೊ ನನಗೆ ಜನಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ನನಗೆ ಹೋಗಿ ಎಲ್ಲ ಜಿಲ್ಲೆಯಲ್ಲಿ ಹೋಗಿ ನನಗೆ ಪಬ್ಲಿಸಿಟಿ ಕೊಡಲಿಕ್ಕೆ ಆಗಲ್ಲ, ಅಷ್ಟು ಅಮೌಂಟ್ ಖರ್ಚಾಗುತ್ತಲ್ವಾ. ಸೊ ಈಗ ತುಂಬ ಕಾಸ್ಟ್ಲಿ, ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಲಿ ಅಥವಾ ಪೇಪರಲ್ಲಿ ಆಗಿ ಕೊಡೋದಾದರೆ ತುಂಬ ಕಾಸ್ಟ್ಲಿ. ನಿಮಗೆ ಫ್ರೀಯಾಗಿ ಸಿಗೋದಾದರೆ ಒಂದು ಸೋಷಿಯಲ್ ಮೀಡಿಯಾ. ಸೊ ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಜನಗಳಿಗೆ ಕನೆಕ್ಟ್ ಆಗ್ಬೋದು. ನೀವು ಸರ್ವಿಸ್ ಕೊಡ್ತೀರಾ, ಪ್ರಾಡಕ್ಟ್ ಸೆಲ್ ಮಾಡ್ತೀರಾ, ಅದನ್ನು ಜನಗಳಿಗೆ ತಲುಪಿಸ್ಬೋದು, ಅದೊಂದು ಬಿಸ್ನೆಸ್. ಪ್ಲಸ್ ನೀವು ಮಾಡುವ ವಿಡಿಯೋದಲ್ಲಿ ವ್ಯೂಸ್ ಬಂತು ಅಂದರೆ ನಿಮಗೆ ಯೂಟ್ಯೂಬಿಂದ ಕೊಡ್ತಾರೆ. ಸೊ ನೀವೀಗ ಕೇಳ್ಬೋದು, ಈಗ ನಮಗೆ 1,000 ವ್ಯೂಸಿಗೆ 1,000 ರೂಪಾಯಿ ಸಿಗುತ್ತಾ ಅಂತ. 1,000 ವ್ಯೂಸಿಗೆ 1,000 ಸಿಗೋದಾದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಇನ್ನೊಂದು ಫ್ಲ್ಯಾಟ್ ತೆಗಿತಿದ್ವಿ. ಅಷ್ಟೇ ಸಿಗಲ್ಲ. 1,000 ವ್ಯೂಸ್ ಹೋದರೆ ಕಡಿಮೆ ಅಂದರೆ ಒಂದು ನಿಮಗೆ ಎಷ್ಟು ಅಂದರೆ ಒಂದು 20-30 ರೂಪಾಯಿ ಸಿಗುತ್ತೆ. 1,000 ವ್ಯೂಸಿಗೆ 30 ರೂಪಾಯಿ ಸಿಗುತ್ತೆ. ಈಗ ನನಗೆ 1.5 ಲಕ್ಷ ವ್ಯೂಸ್ ಹೋಗಿದ್ದಲ್ಲ, ಅದಕ್ಕೆ $40 ಸಿಕ್ಕಿತ್ತು. $40 ಅಂದರೆ 80 ರೂಪಾಯಿಗೆ ಹಿಡಿಯುವ, 3,200 ರೂಪಾಯಿ. ಅದು ಎಷ್ಟು? ಆ ವಿಡಿಯೋ ಹಾಕಿ ನಾನು ಎಷ್ಟು ದಿನ ಆಯಿತು ಗೊತ್ತಾ? ಆ ವಿಡಿಯೋ ಹಾಕಿ ನಾನು 1.5 ವರ್ಷ ಆಯಿತು. 1.5 ವರ್ಷದಲ್ಲಿ ಒಂದು ವಿಡಿಯೋಗೆ ನನಗೆ 3,200 ರೂಪಾಯಿ ಸಿಕ್ಕಿದೆ. ನಾನು ನಿಮಗೆ ಏನು ಹೇಳೋದಂದರೆ, ನೀವು ಬೇರೆಯವರ ವಿಡಿಯೋ, ಬೇರೆಯವರ ಚಾನಲ್ ಅಷ್ಟು ಬರ್ತದೆ ಇಷ್ಟು ಬರ್ತದೆ ಅಂತ ನೋಡಿಕೊಂಡು ಯೂಟ್ಯೂಬ್ ಚಾನಲ್ನ ನಂಬಿ ಕೂತ್ಕೊಳ್ಬೇಡಿ. ಅಂದರೆ ಯೂಟ್ಯೂಬ್ ಚಾನಲಿಂದಲೇ ನಮಗೆ ದುಡ್ಡು ಬರುತ್ತೆ. ನೀವು ಕೇಳ್ಬೋದು, ತುಂಬ ಜನ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ತೋರಿಸ್ತಾರಲ್ಲ. ವಿಷಯನಲ್ಲಿ ಅವರು ತೋರಿಸ್ತಾರಲ್ಲ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ, ಆಗ ವ್ಯೂಸ್ ಜಾಸ್ತಿ ಆಗುವಾಗ ಅವರಿಗೆ ರಿಟರ್ನ್ ಹಣ ಬರುತ್ತೆ. ಹಾಗೆ ವ್ಯೂಸ್ ಎಷ್ಟು ನೋಡಿ, ಈಗ ಕೆಲವೊಂದು ಸಲ 5,000 ವ್ಯೂಸ್ ಹೋದರೂ $1 ಆಗಲ್ಲ, 80 ರೂಪಾಯಿ ಆಗಲ್ಲ ಕೆಲವೊಂದು ವಿಡಿಯೋಗೆ. ಅಂದರೆ ಒಂದು ಕ್ಯಾಟಗರಿ ಮೇಲೆ ಅವರು ಅಮೌಂಟ್ ಕೊಡ್ತಾರೆ. ಈಗ ಫ್ಯಾಷನ್ ಕ್ಯಾಟಗರಿಗೆ ಒಂದು, ವ್ಲಾಗ್ಸಿಗೊಂದು, ಟೆಕ್ಕಿಗೊಂದು, ಕಾಮಿಡಿಗೆ ಒಂದು, ಸೊ ಎಜುಕೇಷನ್ ಚಾನಲ್ಗೆ ಒಂದು, ಹಾಗೆ ಬೇರೆ ಬೇರೆ ಅಮೌಂಟ್ ಇರುತ್ತೆ. ಎಲ್ರಿಗೂ $1.5 ಮೇಲೆ ಹೋಗಲ್ಲ ಅಂತ ನನ್ನದೊಂದು ಅಭಿಪ್ರಾಯ. ಬಟ್
ನಮಗೆ ಫ್ಯಾಷನ್ ಕ್ಯಾಟಗರಿಯಲ್ಲಿ ನಿಮಗೆ 1,000 ವ್ಯೂಸ್ಗೆ $0.20 ಅಂದರೆ ಅದೇ ಒಂದು 20 ರೂಪಾಯಿ 25 30 ರೂಪಾಯಿ ಅಷ್ಟೇ. ಸೊ ಹಾಗಾಗಿ ನಾನು ಹೇಳೋದು, ಜಾಬ್ ಬಿಟ್ಟು ಯೂಟ್ಯೂಬ್ ಮಾಡಿ ಕೂತ್ಕೊಳ್ತೇನೆ ಅಂದರೆ ಹಾಗೆ ಆಗಲ್ಲ. ಏನಾದರೂ ಒಂದು ಸೈಡ್ ಸ್ವಲ್ಪ ಒಂದು ತಿಂಗಳಿಗೆ ಒಂದು 10,000 ಇನ್ಕಮ್ ಬರುವ ಒಂದು ಸೈಡ್ ಜಾಬ್, ಸೈಡ್ ಬಿಸ್ನೆಸ್ ಇತ್ತು ಅಂದರೆ ಸೆಕೆಂಡ್ ಇದನ್ನು ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಇದರಲ್ಲಿ ಆಗ ನಿಮಗೆ 4-5 ಮಂತಿಗೆ ಒಂದ್ಸಲ ಬಂದರೂ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ಬಟ್ ಯೂಟ್ಯೂಬನ್ನೇ ನಂಬಿಕೊಂಡು ಕೂತ್ಕೊಳ್ಬೇಡಿ, ಜಾಬ್ ಬಿಟ್ಟು ಯೂಟ್ಯೂಬನ್ನು ನಂಬಿಕೊಂಡು ಕೂತ್ಕೊಳ್ಬೇಡಿ. ನೀವು ಜಾಬ್ ಬಿಟ್ಟು ಯೂಟ್ಯೂಬಲ್ಲಿ ಏನಾದರೂ ನೋಡಿ ಕಲಿತು ನೀವು ಬೇಕಾದರೆ ಬಿಸ್ನೆಸ್ ಮಾಡ್ಬೋದು. ಸೊ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾ, ಫೇಸ್ಬುಕ್ ಯೂಸ್ ಮಾಡ್ಕೊಳ್ಬೋದು. ನಾನು ಈ ವಿಡಿಯೋದ ಎಂಡಿಗೆ ಏನು ಹೇಳೋದಂದರೆ, ಯಾರು ಯೂಟ್ಯೂಬ್ ನಂಬಿಕೊಂಡು ಜಾಬ್ ಬಿಟ್ಟು ಕೂತ್ಕೊಳ್ಬಾರ್ದು. ಯಾಕಂದರೆ ನೀವು ಥಿಂಕ್ ಮಾಡಿದಷ್ಟು ಅಮೌಂಟು ಯೂಟ್ಯೂಬಲ್ಲಿ ಬರಲ್ಲ. ಕೆಲವೊಂದು ಸಲ ನೀವೇನಾದರೂ ಒಂದು ಪ್ರಾಬ್ಲಮ್ ಅಂದರೆ ಮಿಸ್ಟೇಕ್ ಮಾಡಿದರೆ ಕಾಪಿ ರೈಟ್ ಬಂದು ಆ ಚಾನಲ್ ಹೋಗಲ್ಲ, ಆ ವಿಡಿಯೋ ಎಲ್ಲ ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ಯೂಟ್ಯೂಬನ್ನೇ ನಂಬಿ ಕೂತ್ಕೊಳ್ಬಾರ್ದು. ಗ್ರೋ ಆಗಲ್ವಾ ಯೂಟ್ಯೂಬಲ್ಲಿ? ಖಂಡಿತ ಆಗ್ತಾರೆ, ಬಟ್ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಕು. ನೀವು ಗ್ರೋ ಆಗಲಿಕ್ಕೆ ಈಗ 1 ವರ್ಷದಲ್ಲಿ ನಿಮಗೆ ಗ್ರೋ ಆಗಲಿಕ್ಕೆ ಆಗಲ್ಲ, ಕಡಿಮೆ ಅನ್ನೋ ಒಂದು 5-6 ವರ್ಷ ಆದರೂ ಹಿಡಿಬೇಕು. ಸೊ ಈಗ ನಂದೀಗ 2 ವರ್ಷದಲ್ಲಿ 17,000 ಸಬ್ಸ್ಕ್ರೈಬರ್ ಇದ್ದಾರೆ. ಒಂದು 4 ವರ್ಷ ಆದಮೇಲೆ ಒಂದು 50,000 60,000 ಇರ್ಬೋದು ಅಂತ ನಂದೊಂದು ಅಭಿಪ್ರಾಯ. ಯಾಕಂದರೆ ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡ್ತೇನೆ. ನೀವು ನೋಡ್ಬೋದು ನನ್ನ ಚಾನಲಲ್ಲಿ 17,000 ಸಬ್ಸ್ಕ್ರೈಬರ್ ಇದ್ದಾರೆ. ನಂದು ವೀಡಿಯೋ ಎಷ್ಟು ಉಂಟು ಗೊತ್ತಾ? 1,200 ವೀಡಿಯೋ ಇದೆ ನನ್ನ ಚಾನಲಲ್ಲಿ. ಸೊ ನಾನು ಪ್ರತಿದಿನ ಹಾಕ್ತೇನೆ. 1,200 ವೀಡಿಯೋ ಅಂದರೆ ವೀಡಿಯೋ ಎಷ್ಟಾಯಿತು ಅಲ್ವಾ? ಸೊ 4-5 ವಿಡಿಯೋ ಮಾಡಿ ನಮಗೆ ಗ್ರೋ ಆಗಲ್ಲ, ಯೂಟ್ಯೂಬಲ್ಲಿ ಗ್ರೋ ಆಗೋದಿಲ್ಲ ಅಂತ ಹೇಳೋದಲ್ಲ. ಬಟ್ ಕಂಟಿನ್ಯೂಸ್ ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತ ವ್ಯೂಸ್ ಬರುತ್ತೆ. ಸೊ ಹಾರ್ಡ್ ವರ್ಕ್ ಮೇಯ್ನ್. ಯೂಟ್ಯೂಬಲ್ಲಿ ಗ್ರೋ ಆಗಲಿಕ್ಕಾಗಲಿ ಯಾವುದೇ ನಿಮ್ಮ ಲೈಫಲ್ಲಿ ಏನೇ ಮಾಡಿ ಹಾರ್ಡ್ ವರ್ಕ್ ಇಲ್ಲ ಅಂದರೆ ಲಕ್ಕಲ್ಲಿ 1-2 ಸಲ ನೀವು ಮೇಲೆ ಬರ್ಬೋದು. ಬಟ್ ಅದು ಲಕ್ ಯಾವಾಗಲೂ ಕೈ ಹಿಡಿಯುತ್ತೆ ಅಂತ ಹೇಳಿಕ್ಕಾಗಲ್ಲ. ಹಾರ್ಡ್ ವರ್ಕು ಮಾಡಿದರೆ ನೀವು ಇವತ್ತಲ್ಲ ನಾಳೆ ಗ್ರೋ ಆಗೋದಂತೂ ಖಂಡಿತ. ಯಾಕಂದರೆ ನಾನೇ ಇದ್ದೇನೆ ಎಕ್ಸಾಂಪಲ್. ನಾನಾಗೋದು ಸುಮ್ಮನೆ ಕೂತ್ಕೊಂಡಿದ್ರೆ ಈ ಆರಿ ವರ್ಕ್ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಿರ್ಲಿಲ್ಲ. ಇಷ್ಟು ಸ್ಟೂಡೆಂಟ್ 500ಕ್ಕಿಂತ ಜಾಸ್ತಿ ಸ್ಟೂಡೆಂಟಿಗೆ ನಾನು ಹೇಳಿಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಾನು ಕಲಿಯೋದಿದ್ದರೆ. ಸೊ ಹಾಗಾಗಿ ಹಾರ್ಡ್ ವರ್ಕ್ ಮೇಯ್ನ್. ನೀವೇನೇ ಮಾಡಿ, ಯೂಟ್ಯೂಬೇ ಮಾಡಿ. ನೀವು ಇನ್ಸ್ಟಾಗಿಂತ ಯೂಟ್ಯೂಬ್ ಮಾಡಿ, ಯಾಕಂದರೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರುತ್ತೆ. ಇನ್ಸ್ಟಾದಲ್ಲಿ ನಿಮಗೆ ಪ್ರಮೋಷನ್ ಇದ್ದರೆ ಮಾತ್ರ ಅಮೌಂಟ್ ಬರೋದು. ಸೊ ಆಯ್ತಲ್ಲ, ಇದು ಇವತ್ತಿದು ಇನ್ಫಾರ್ಮೇಷನ್. ಸ್ವಲ್ಪ ಲಾಂಗ್ ಆಗಿ, ನನಗೆ ಸ್ವಲ್ಪ ಶೀತ ಆಗಿ ಅಷ್ಟು ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಬಟ್ 22 ಮಿನಿಟ್ ಮಾತಾಡಿದ್ದೇನೆ. ಸೊ ಈ ವಿಡಿಯೋನ ಯಾರಿಗೆಲ್ಲ ಶೇರ್ ಮಾಡಬೇಕಾದ್ರೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೇನೆ. ಹೀಗೇ ಸಪೋರ್ಟ್ ಮಾಡಿ. ಯಾರಿಗಾದ್ರು ಆರಿ ವರ್ಕ್ ಆನ್ಲೈನ್ ಕ್ಲಾಸ್, ತಂಜೋರ್ ಪೇಂಟಿಂಗ್ ಆನ್ಲೈನ್ ಕ್ಲಾಸ್ ಬೇಕಾದ್ರೆ ಜಾಯ್ನ್ ಆಗಿ. ಥ್ಯಾಂಕ್ ಯು.